ಮೈಸೂರು ಯುದ್ಧ ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ಇಂದಿನಿಂದ ಮತ್ತೆ 3 ದಿನಗಳ ಕಾಲ ತವರು ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಇಂದು ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಭೇಟಿ ನೀಡಲಿರುವಂತಹ ಸಿಎಂ 3 ದಿನ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ಕೋಲಾರ ನಾಯಕರ ಅಸಮಾಧಾನ ಎಲ್ಲ ತಣ್ಣಗಾಯ್ತದ ಎಲ್ಲಿ ಎಲ್ಲ ಒಂದೇ ದಿನಕ್ಕೆಲ್ಲ ಟುಸ್ ಆಗುತ್ತೆ. ನಾನು ಹೇಳಿ ನೋಡಿದೆ, ಅವಕಾಶ ಮಾಡಿಕೊಡಿ, ಗೆಲ್ಸ್ಕೊಡ್ತೀನಿ ಅಂತ. ಆದರೂ ಕೂಡ ಆಗ್ತಾ ಇಲ್ಲ ಅವ್ರ ಕೈಲಿ. ಮೈಸೂರನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿರೋ ಸಿಎಂ ಸಿದ್ದರಾಮಯ್ಯ ಮತ್ತೆ ಅಖಾಡಕ್ಕಿಳಿಯುತ್ತಿದ್ದಾರೆ. ಇಂದಿನಿಂದ 3 ದಿನ ಮೈಸೂರಿನಲ್ಲಿ ಕುಳಿತು ರಣತಂತ್ರವನ್ನ ರೂಪಿಸಲಿದ್ದಾರೆ. ಮೈಸೂರಿಗೆ ಎಂಟ್ರಿ ಕೊಡಲಿರೋ ಸಿಎಂ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ರನ್ನ ಭೇಟಿಯಾಗಲಿದ್ದಾರೆ. ಅಲ್ಲದೆ ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ ಮೋಹನ್ಗೂ ಗಾಳ ಹಾಕಿದ್ದು 1-2 ದಿನದಲ್ಲಿ ಮೋಹನ್ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ. ಇತ್ತ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೂ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕಾಂಗ್ರೆಸ್ ಕಣ್ಣಿಟ್ಟಿದೆ. ಎಚ್ಡಿಕೆ ಆಪ್ತ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಕಾಂಗ್ರೆಸ್ ಸೇರಿದ್ದಾರೆ. ಇನ್ನು ಟಿಕೆಟ್ ಗೊಂದಲ ನಿವಾರಿಸಲು ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ. ಅತ್ತ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಶಿವಶಂಕರ್ ರೆಡ್ಡಿಯನ್ನ ಭೇಟಿಯಾಗಿದ್ದಾರೆ. ಬೆಂಬಲ ಕೊಡಬೇಕು ಅಂದ್ರೆ ನನ್ನ ಕೆಲವು ಷರತ್ತುಗಳಿಗೆ ಒಪ್ಪಬೇಕು ಅಂತ ಶಿವಶಂಕರ್ ರೆಡ್ಡಿ ಹೇಳಿದ್ದಾರೆ. ಇತ್ತ ಕೋಲಾರ ಕಿಚ್ಚು ತಣ್ಣಗಾಗಿದೆ. ಸಿಟ್ಟಾಗಿರೋ ಮುನಿಯಪ್ಪ ನಿವಾಸಕ್ಕೆ ಭೇಟಿ ನೀಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಸಹಕಾರವನ್ನ ಕೋರಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಕೆ ಬಂಡಾಯ ಟುಸ್ ಆಯ್ತು ಎಂದಿದ್ದಾರೆ. ಆದ್ರೆ ಮುನಿಯಪ್ಪ ಮುನಿಸು ಮಾತ್ರ ಕಡಿಮೆಯಾಗಿಲ್ಲ. ಕೋಲಾರ ನಾಯಕರ ಅಸಮಾಧಾನ ಎಲ್ಲ ತಣ್ಣಗಾಯ್ತದ ಎಲ್ಲಿ ಎಲ್ಲ ಒಂದೇ ದಿನಕ್ಕೆಲ್ಲ ಟುಸ್ ಆಗುತ್ತೆ. ಎಲ್ಲ ವಿಜಯದ ಪತಾಕಿಗೆ ಹೊರಟಿದ್ದಾರೆ. ವಿಜಯ ಮಾಡ್ಕೊಂಡು ಬಂದೇ ಬರ್ತೀವಿ ಅಂತ ನಮ್ಮ KH ಮುನಿಯಪ್ಪನವ್ರದ್ದು ಸಂಕಲ್ಪ, ರಮೇಶ್ ಕುಮಾರ್ದು ಸಂಕಲ್ಪ, ಬೇರೆ MLAಗಳದೆಲ್ಲ ಸಂಕಲ್ಪ. ಇಂಥ ಗಲಾಟೆಗಳು ಸಾಕಷ್ಟು ಕಡೆ ಇತ್ತು. ಅವನ್ನೆಲ್ಲ ಬಗೆಹರಿಸಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದನ್ನ ಅವರು ಮಾಡೋಕ್ಕಾಗಿಲ್ಲ. ನಾನು ಹೇಳಿ ನೋಡಿದೆ, ಅವಕಾಶ ಮಾಡಿಕೊಡಿ, ಗೆಲ್ಸ್ಕೊಡ್ತೀನಿ ಅಂತ. ಆದರೂ ಕೂಡ ಆಗ್ತಾ ಇಲ್ಲ ಅವ್ರ ಕೈಲಿ. ಈ ಮಧ್ಯೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಕಾಂಗ್ರೆಸ್ ಸೇರಲು ಒಲವು ತೋರಿದ್ದಾರೆ. ಡಿಕೆ ಬ್ರದರ್ಸ್ ರನ್ನ ಭೇಟಿಯಾಗಿದ್ದಾರೆ. ನನಗೆ ಮದುವೆ ಆಗುವ ಆಲೋಚನೆ ಇಲ್ಲ, ರಾಜಕೀಯದಲ್ಲಿ ಬೆಳಿಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಡಿಕೆ ತಂದೆ ಮಗಳನ್ನ ದೂರ ಮಾಡಲು ಇಷ್ಟವಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ನಾನು ಮದುವೆ ವಿಚಾರ ಬಗ್ಗೆ ಯೋಚನೆ ಮಾಡಿಲ್ಲ. ನಾನು ಮದುವೆ ಆಗಬೇಕು ಅಂತ ಅಂತಾರೆ ಅವರು ಮುಂಚೆನೇ ಮದುವೆ ಆಗ್ತಾ ಇದ್ದೆ. ನಾನು ದೃಢವಾಗಿ ಒಂದು ನಿಂತಿದ್ದೀನಿ. ಬರೀ ನನಗೋಸ್ಕರ ಅಲ್ಲ, ಹಲವಾರು ಹೆಣ್ಮಕ್ಳು ಯಾರು ನನ್ನ ಪರಿಸ್ಥಿತಿಲಿದ್ದಾರೆ, ಯಾರಿಗೆ ಆ ಥರ ಒಂದು ಶಕ್ತಿ ಬೇಕು, ಅವ್ರಿಗೆಲ್ಲ ನಾನು ನಿಂತಿದ್ದೀನಿ, ಅವರ ಒಂದು ರೆಪ್ರೆಸೆಂಟೇಟಿವ್. ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ, ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು. ನನಗೇನಂತಂದ್ರೆ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು ಸರಿ. ಬೆಳಗಾವಿಯಲ್ಲಿ ಒಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಜಗದೀಶ್ ಶೆಟ್ಟರ್ ಪಂಚಮಸಾಲಿ ಮತ ಸೆಳೆಯಲು ತಂತ್ರ ಪ್ರತಿತಂತ್ರ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಟೀಕಿಸಿದ್ದ ಹೆಬ್ಬಾಳ್ಕರ್ಗೆ ಸಂಸದೆ ಮಂಗಳ ಅಂಗಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿ ಪಕ್ಷದ ನಿರ್ಧಾರಕ್ಕೆ ತಲೆಬಾಗಿದ್ದೇನೆ ಎಂದಿದ್ದಾರೆ. ಇದಕ್ಕೂ ತಿರುಗೇಟು ಕೊಟ್ಟಿರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬಕ್ಕಿಂತ ಪಕ್ಷ ಅಂತ ಹೇಳುವವರು ಏಕೆ ಬೀಗರ ಪರ ನಿಂತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಕುಟುಂಬ ನೆಕ್ಸ್ಟ್ ಅಂತ ಹೇಳಿ ಕುಟುಂಬ ಸದಸ್ಯರಾದಂಥ ಬೀಗರಾದಂಥ ಶೆಟ್ಟರ್ಗೆ ಯಾಕೆ ಸಪೋರ್ಟ್ ಮಾಡಿದ್ರು? ಅವರ ಪಕ್ಷದಲ್ಲಿ ಎಷ್ಟೋ ಜನ ಆಕಾಂಕ್ಷಿಗಳಿದ್ರಲ್ಲ, ಬಹಳಷ್ಟು ಕೆಲಸನೂ ಮಾಡಿದ್ರು 2 ವರ್ಷದಿಂದ. ಇನ್ನು ಚಿತ್ರದುರ್ಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಮೊಳಕಾಲ್ಮೂರು ಕಚೇರಿಯಲ್ಲಿ ನಡೆಯುತ್ತಿದ್ದ ಸಭೆಯಲ್ಲೇ ಗಲಾಟೆ ಆಗಿದೆ. ಸಭೆಗೆ ಡಾಕ್ಟರ್ ಯೋಗೇಶ್ ಬಾಬುಗೆ ಆಹ್ವಾನ ನೀಡದಿದ್ದಕ್ಕೆ ಕಿಡಿಕಾರಿದ್ದಾರೆ. ಕಾರ್ಯಕರ್ತರನ್ನ ನಾಯಿಗಿಂತ ಕಡೆಯಾಗಿ ಕಾಣ್ತಿದ್ದೀರಿ ಅಂತ ಗೋಪಾಲಕೃಷ್ಣ ಯೋಗೇಶ್ ಬಾಬು ಬೆಂಬಲಿಗರ ಮಧ್ಯೆ ವಾಗ್ವಾದವೇ ನಡೆದಿದೆ. ಬ್ಯೂರೋ ರಿಪೋರ್ಟ್ TV9.